ನಮ್ಮ ಅಜ್ಜಿನ ರೀ ಕಾಲ್ ಮುಗಿದ್ರಿ ಒಂದ್ ಬೋರ್ಮಾಳ 2 ಸತಿ ವ್ಯಾನ್ ಹೋದಾರ್ರಿ. ಅವ್ರಿಗೆ ಒಂದ್ ಕಲೆ 1.5 ಲಕ್ಷ ರೀ 70 80 90 ತಕೊಂಡ್ ಹೋಗ್ಯಾರ ಒಂದ್ ಸಂಘ ಸರ್ ಟೋಟಲ್ ಆಗಿ 8 ವರ್ಷ ರೂಪಾಯಿ. ಹಿರಿಯ ಮಹಿಳಾ ಸಂಘದ ಹೆಣ್ಮಕ್ಳು ಲೆಕ್ಕ ಬಾಳ ಲಪ್ಡಸ್ ಹೋಗ್ಯಾರ್ರಿ. ಅವ್ರಿಗೆ ಗೊತ್ತಿಲ್ಲ ಇವ್ರ 2 ಲಕ್ಷ, ಇವ್ರಿಗೆ ಗೊತ್ತಿಲ್ಲ ಅವ್ರ 2 ಲಕ್ಷ ರೂಪಾಯಿ ರೀ. ದಯವಿಟ್ಟು ನಮ್ಗೆ ಇದನ್ನ ನ್ಯಾಯ ಬಗೆಹರಿಸ್ಕೊಡ್ಬೇಕ್ರಿ. ಇಲ್ಲಂದ್ರ 4 ಲಕ್ಷ ತಕ ಹೋಗೈತ್ರಿ ಟೋಟಲ್ ಅಂದ್ರ ಸುದಕ್ ಲೆಕ್ಕ ಮಾಡ್ರಿ. ಬಂಗಾರ ಹಿಡು ಬತ್ ಕೈಲಿ 1 ಲಕ್ಷ ರೂಪಾಯಿ ಕೊಟ್ಟಿನ್ರಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಭಾಗದಲ್ಲಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ನಡೆದಿರುವ ಭಾರೀ ವಂಚನೆಯೊಂದು ಇದೀಗ ಬೆಳಕಿಗೆ ಬಂದಿದೆ. ಸ್ವಾವಲಂಬಿ ಬದುಕಿನ ಕನಸು ಕಂಡಿದ್ದ ಬಡ ಮಹಿಳೆಯರ ಹೆಸರಿನಲ್ಲಿ ವಿವಿಧ ಬ್ಯಾಂಕ್ ಹಾಗೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಬಂಗಾರವನ್ನು ವಂಚಿಸಲಾಗಿದೆ ಎಂಬ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ನ್ಯಾಯಕ್ಕಾಗಿ ಅಲೆದಾಡುತ್ತಿರುವ ಮಹಿಳೆಯರು ಇದೀಗ ಕಣ್ಣೀರಿಡುತ್ತಾ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಈ ದೃಶ್ಯಗಳಲ್ಲಿ ಕಾಣುತ್ತಿರುವ ಮಹಿಳೆಯರ ಕಣ್ಣೀರು ಕೇವಲ ನೋವಿನದ್ದಲ್ಲ, ತಮ್ಮ ನಂಬಿಕೆಗೆ ಬಿದ್ದ ದ್ರೋಹದ ವಿರುದ್ಧದ ಆಕ್ರೋಶವೂ ಹೌದು. ಬನಹಟ್ಟಿ ಭಾಗದ ನಾಗವ್ವ, ಸಣ್ಣವ್ವ ಸೇರಿದಂತೆ 40ರಿಂದ 55ಕ್ಕೂ ಹೆಚ್ಚು ಮಹಿಳೆಯರು ಸ್ವಸಹಾಯ ಸಂಘಗಳ ಹಾಗೂ ವಿವಿಧ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲ ಪಡೆದಿದ್ದರು. ಆದರೆ ಮಹಿಳೆಯರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡ ಕೆಲವರು ಸಾಲದ ಹಣ ಹಾಗೂ ಬಂಗಾರವನ್ನ ಪಡೆದು ಈಗ ಕೈ ತೊಳೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ವಂಚನೆ ಪ್ರಕರಣದಲ್ಲಿ ದಸ್ಗೀರ್ ಜಕಾತಿ ಹಾಗೂ ರುಕ್ಸಾನ ಜಕಾತಿ ವಿರುದ್ಧ ಮಹಿಳೆಯರು ಗಂಭೀರ ಆರೋಪ ಮಾಡಿದ್ದಾರೆ. ಸಮಸ್ಯೆ ಅಂದ್ರೆ ನಾವ್ ಕೆಲ್ಸಕ್ಕೆ ಹೋಗಿರ್ತಿರ್ಲಿ ಹೋಗಂದಿ ನಮ್ ಸಚಿತರ ಕಡೆನೂ ತಗ್ಸೊಂದಾರ್ರಿ ಅವ್ರು ನೋಡ್ರಿ, ನಮ್ ಕಡೆನ ತಗ್ಸೊಂದಾರಿ ಅಂತ ಎಲ್ಲಾ ಕಡೆ ತಗ್ಸೊಂದ್ ಕಿಸಿಂದ ಒಟ್ಟ ಈ ತುಂಬಲಾಕ ಯಾರು ಬರವಾರಿ ಸಂಗಿನಾರ ಅನ್ಕ ಮನಿಗೆ ಮಾರ್ಗೆ ಎಡ್ತಾಕ್ಲತ್ತಾರ ಅವ್ರು. ನಾವ ನೋಟಿಸನ್ನು ಬಾಳ ಬಂದಾರಿ ನಮಗ. ಮತ್ತ ಅವ್ರು ಕುರ್ಚಿ ಹಾಕೊಂಡ್ ಕೂತ್ರಂದ್ರ ಎಳವಾರ ಅವ್ರು ಸಂಗಿನಾರ ಬಂದ್ಕಿಸಿಂದ. ಹಿಂಗಾಗಿ ನಮ್ದ ಎಲ್ಲಾ ಬಾಳ ತ್ರಾಸ ಆಗತೈತ್ರಿ. ಮತ್ತ ನೀವ ಹೆಂಗ್ ಮಾಡ್ತೀರಿ ಮಾಡ್ರಿ. ಮತ್ತ ಅಲ್ಲಿ ಕಂಪ್ಲೇಂಟ್ ಕೊಡಾಕ ಹೋಗಿದ್ರಿ, ಅವ್ರ ಏನು ತಗೊಂಡೇ ಇಲ್ರಿ ಅವ್ರು ಕಂಪ್ಲೇಂಟ್. ನಾವ ದಶಗಿರಿ ಮೇಲೆ ಕೊಡಾಕ ಹೋಗಿದ್ರಿ. ಅವ್ರ ಅಡ್ರೆಸ್ ರೀ ಏನೈತಿ ಆಮೇಲೆ ಬಾರ ದಶಗಿರಿ ಬಾರಿಗಡ್ಡಿ ಜಕಾತಿ ನೋಡ್ರಿ. ಬಜಾಜ್ ಫೈನಾನ್ಸ್, ಐಡಿಎಫ್ಸಿ, ಭಾರತ್ ಫೈನಾನ್ಸ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕ್ಯಾಪಿಟಲ್, ಚೈತನ್ಯ, ಸ್ಪಂದನ, ಗ್ರಾಮ ಶಕ್ತಿ, ಧರ್ಮಸ್ಥಳ ಸಂಘ ಸೇರಿದಂತೆ ಹಲವು ಸಂಸ್ಥೆಗಳಿಂದ ಮಹಿಳೆಯರ ಹೆಸರಿನಲ್ಲಿ ಸಾಲ ಪಡೆಯಲಾಗಿದೆ. ಆದರೆ ಆ ಹಣವನ್ನು ನಮಗೆ ತುರ್ತು ಅಗತ್ಯವಿದೆ ಎಂದು ನಂಬಿಸಿ ಪಡೆದುಕೊಂಡ ಆರೋಪಿಗಳು ಇದೀಗ ಹಣವನ್ನು ಹಿಂದಿರುಗಿಸದೆ ಮಹಿಳೆಯರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇದರ ಪರಿಣಾಮ ಇಂದು ಸಾಲದ ಕಂತುಗಳಲ್ಲಿ ಕಟ್ಟಲು ಸಾಧ್ಯವಾಗದೆ ಮಹಿಳೆಯರು ಸಂಕಷ್ಟ ಎದುರಿಸುತ್ತಿದ್ದಾರೆ. ದಿನನಿತ್ಯ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಮನೆ ಬಾಗಿಲಿಗೆ ಬರುತ್ತಿದ್ದು ಕುಟುಂಬಗಳಲ್ಲಿ ಕಲಹ, ಮಾನಸಿಕ ಒತ್ತಡ ಹೆಚ್ಚಾಗಿದೆ. ನಾನು ಹೊರಗ ವಿಚಾರ ಮಾಡ್ಕೊಂಡ್ ಬಾಂದ್ರ ಪ್ಲೇನ ನಿನ್ನ ಬಿಡಿಸ್ಕೊಡ್ತೀನಿ ಕಾಕು, ನಾನು ಕಿವ್ಯಾನ್ ಬಿಚ್ಕೊಡ್ತೀನಿ. ಅದ್ ಪಾವಲ್ತು ಕೈತ್ರಿ. ಈಗ ಕೇಳ್ರಿ ಏನ್ ಅವ್ರ ಪೊಲೀಸ್ ಸ್ಟೇಷನ್ ನಮ್ ಕಂಪ್ಲೀಟ್ ಕೊಡಾಕ ಬಂದಾರಿಲ್ಲ. ನೀವ ಹೆಂಗ್ ತಕೋರಿ ನಮ್ ರೊಕ್ಕ, ನೀವ್ ಎದಕ್ ಬಂದಾರ ಸ್ಟೇಷನ್ ಕತ್ ಕೇಳ್ರಿ. ಅವ್ರ ಆಕ್ ಪೇಸ ಮೇಡಮ್ FR ಮಾಡ್ತೀವಿ ಅಂದ್ ಮಾಡ್ತೀವಿ ಅಂದ್ ಎಡ್ತಾಕಿದ್ರಿ. ಸಿದ್ದು ಸೋದಿ ಮನಿಗ್ ಹೋದಿವ್ರಿ, ಎಲ್ಲಿ ಹೋದ್ರು ನಮ್ಗೆ ಪರಿಹಾರ ಸಿಕ್ಕಿಲ್ರಿ. ಇನ್ನೂ ಆತಂಕಕಾರಿ ಸಂಗತಿ ಎಂದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬನಹಟ್ಟಿ ಪೊಲೀಸ್ ಠಾಣೆಗೆ ಹಲವು ಬಾರಿ ದೂರು ನೀಡಲು ಹೋದರೂ ಕೂಡ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. FIR ದಾಖಲಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಮಾತಾಡಿದ್ರಿ ಆಸಂಗಿ ಗ್ರಾಮದಾಗ್ರಿ ಚೀಟಿಂಗ್ ಕೇಸ್ ಮಾಡ್ಯಾವ್ರಿ. ಚೀಟಿಂಗ್ ಅಂದ್ರೆ ಹೆಂಗ್ರಿ, ಒಬ್ಬರಿಗೆ ಗೊತ್ತಿಲ್ಲ ಒಬ್ಬರಿಗೆ ರೊಕ್ಕ ಇಸ್ಕೊಂಡ್ ಮೋಸ ಮಾಡ್ರಿ. ಕೇಳಾಕ ಹೋಗೋಣ, ನೀ ಎಲ್ಲಿ ಕೊಟ್ಟದಿ, ನೀ ಎಲ್ಲಿ ಮಾಡಿದಿ, ನಾವ್ ತಕ್ಕೊಂಡಿಲ್ಲತ್ತಾರ್ರಿ. ಅದಕ್ಕ ರೀ ಎಲ್ಲಾ ಮಂದಿ ಕೂಡಿ ನಮ್ ಕಡೆ ಬಂದ್ರಿ. ಇಲ್ಲ ಹಿಂಗ ಆಗೈತಿ ಹಿಂಗ ಆಗೈತ್ರಿ. ಇಲ್ಲ ಕಂಪ್ಲೇಂಟ್ ಕೊಟ್ಟ ಮೇಡಮ್ ತೇಳಿ ಕಂಪ್ಲೇಂಟ್ ಕೊಡ್ನವ್ರಿ. ML ಸರ್ ಹೆಸರುನತ್ತೆ ಹೋದೇವ್ರಿ. ಮೇಡಮ್ ಕಂಪ್ಲೇಂಟ್ ತಗೋ ಅಂದಿವ್ರಿ. ಶಾಂತ ಮೇಡಮ್ ಇದ್ಲ ತಗೋಣ ಮಾಡೋಣ ಅಂದ್ರಲ್ಲಿ FIR ಹರಿ ಅಂದಿವ್ರಿ. ನಾವ್ ಹರಿಲಿಲ್ಲ. ಆನಂತರ ಸಿದ್ದು ಸೌದಿ ಸಾಹೇಬ್ರ ಫೋನ್ ಹಚ್ಚಿ ಹೇರಿ ಅವ್ರಿಗೆ ಕಂಪ್ಲೇಂಟ್ ತಗೋರಿ, ಅದ್ ಏನ್ ಸುದ್ ಮಾಡ್ರಿ ಅಂತೇಳಿ. ಆಯ್ತು ಮಾಡ್ತ ಅನ್ಕೋತ ಬಂದ್ 2 ವರ್ಷ ಆದ್ರೂ ಯಾರಿಗೂ ಇಲ್ಲಿ ನ್ಯಾಯ ಸಿಕ್ಕಿಲ್ರಿ. ಇನ್ನು ಸ್ಥಳೀಯ ಮುಖಂಡರ ಪ್ರಕಾರ ಈ ವಂಚನೆ ಜಾಲ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಿದೆ. ಒಂದೇ ಮನೆಯಲ್ಲಿರುವ ಅತ್ತೆ ಸೊಸೆಗೂ ತಿಳಿಯದಂತೆ ಪ್ರತ್ಯೇಕವಾಗಿ ಹಣ ಪಡೆದು ಮೋಸ ಮಾಡಲಾಗಿದೆ ಎನ್ನಲಾಗಿದೆ. ಒಟ್ಟು 96 ಲಕ್ಷ ರೂಪಾಯಿಗೂ ಅಧಿಕ
ಮೊತ್ತದ ವಂಚನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. 2 ವರ್ಷ ಕಳೆದರೂ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಕ್ಕಿಲ್ಲ. ಕೆಲವರು ಸಾಲದ ಒತ್ತಡದಿಂದ ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರಗಳತ್ತ ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸ್ವಾವಲಂಬಿ ಬದುಕಿನ ಕನಸು ಕಂಡಿದ್ದ ಬಡ ಮಹಿಳೆಯರು ಇಂದು ಸಾಲದ ಸುಳಿಯಲ್ಲಿ ಸಿಲುಕಿ ನ್ಯಾಯಕ್ಕಾಗಿ ಅಲಿದಾಡುವಂತಾಗಿದೆ. ವಂಚನೆ ಆರೋಪ ಎದುರಿಸುತ್ತಿರುವ ಅವರ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸಾರ್ವಜನಿಕರು ಹಾಗೂ ಸ್ಥಳೀಯ ಮುಖಂಡರು ಆಗ್ರಹಿಸಿದ್ದಾರೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ.